ಬಂದಂಥ ಅತಿಥಿಗಳಿಗೆ ಬಾಯಾರಿಕೆ ಬೇಕಂತ ಕೇಳೋದು ನಮ್ಮ ಸಂಪ್ರದಾಯ ಆಗಿತ್ತು. ಕಾರ್ಯಕ್ರಮ ಕೊಡುವ ಅರ್ಜೆಂಟಲ್ಲಿ ನಿಮ್ಗೆ ಬಾಯಾರಿಕೆ ಬೇಕಂತ ಕೇಳೋದಕ್ಕೆ ನನಗೆ ಮರೆತು ಹೋಗಿತ್ತು, ಕ್ಷಮಿಸಿ. ಅದು ಈಗ ಕೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಏನು ಕೊಕ್ಕೋ ಬೇಕು ಕೈ? ಕ್ಷಮಿಸಿ, ನಾನು ಒಬ್ಬನೇ ಕುಡಿದು ಬಿಟ್ಟೆ, ಅದಕ್ಕೆ ಬೇಸರ ಆಯಿತು. ಎಲ್ಲರಿಗೂ ಬೇಕಾ? ಓಕೆ. ನನ್ನ ಹತ್ರ ಇರೋದು ಒಂದು ಕೊಕ್ಕೋ ಬಾಟಲ್. ಆ ಒಂದು ಬಾಟಲ್ನ ಓಪನ್ ಮಾಡಿ ಕೈ ಎತ್ತಿದವರಿಗೆ ಮಾತ್ರ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡ್ತಾ ಇರಿ, ಕೊಕ್ಕೋ ಕೋಲಾ ಆಚೆ. ಇಂತಹ ವಿದೇಶಿ ಕಂಪನಿಗಳ ಪ್ರಾಜೆಕ್ಟ್ ಕೊಕ್ಕೋ ಕೋಲಾ, ಪೆಪ್ಸಿ, ಅಂಕಲ್ ಫಿಟ್ಸ್, ವೇಫರ್ಸ್ ಕುಡಿಬೇಡಿ, ತಿನ್ಬೇಡಿ. ನಮ್ಮ ಊರಿನ ಎಳನೀರು ಸೇವಿಸಿ, ತೆಂಗು ಬೆಳೆಗಾರರನ್ನು ಪ್ರೋತ್ಸಾಹಿಸಿ, ಹಾಲು ಮಜ್ಜಿಗೆ ಕುಡಿದು ಹೈನೋದ್ಯಮವನ್ನು ಪ್ರೋತ್ಸಾಹಿಸಿ ಆರೋಗ್ಯವಾಗಿರಿ. ಬಾಯಿಗೆ ಬೇಕಾ? ಬಾಯಿಗೆ ಬೇಕಾದವರು ಇಲ್ಲಿ ವ್ಯವಸ್ಥೆ ಮಾಡಿದರೆ ಕಾರ್ಯಕ್ರಮ ಮುಗಿದ ನಂತರ ಸೇವಿಸಿದರು. ಒಂದು ನೀವು ಒಳಗಿರುವುದು ಮ್ಯಾಜಿಕ್ ವಿತ್ ಸಾಲಿಡ್ ಸ್ಟೀಲ್ ರಿಂಗ್ಸ್. ದಿಸ್ ವಾಸ್ ದ ರಿಂಗ್ಸ್ ಮಿಸ್ಟರಿ.
ಥ್ಯಾಂಕ್ ಯು ಮಕ್ಕಳೇ. ನಿಮಗೆ ಇಲ್ಲಿ ಎಷ್ಟು ಜನರಿಗೆ ಮೊಬೈಲ್ ಗೇಮ್ ಬಗ್ಗೆ ಗೊತ್ತು? ಮೊಬೈಲ್ ಗೇಮ್ ಬಗ್ಗೆ ಯಾವುದಂತ ಕೇಳ್ತೀರಾ? ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಮೊಬೈಲ್ ಗೇಮ್ ಬಗ್ಗೆ ಗೊತ್ತು ತಾನೆ? ಯಾವ ಗೇಮ್ ಅಂತ ನಾನು ಹೇಳಿಲ್ಲ, ಆದ್ರೆ ಮೊಬೈಲ್ ಗೇಮ್ ಬಗ್ಗೆ ಗೊತ್ತಿದ್ಯಾ? ಎಷ್ಟು ಹೇಳ್ತಿದ್ದೆ ಕೈ ಹೇಳಬೇಕು. ಓಕೆ, ಈಗ ಹಲವಾರು ಮೊಬೈಲ್ ಗೇಮ್ಸ್ಗಳಿದೆ ಮಕ್ಕಳೇ. ಆ ಗೇಮ್ಸ್ಗಳಲ್ಲಿ ಒಂದನ್ನು ನಾವು ಪರಿವರ್ತಿಸಿಕೊಂಡು ಜಾದು ಮೂಲಕ ಮಾಡಿ ತೋರಿಸ್ತೇವೆ. ಆ ಗೇಮ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಓಕೆ, ಯಾರು ಮೊಬೈಲ್ ಗೇಮ್ ಮಾಡೋದಕ್ಕೆ ಎಕ್ಸ್ಪರ್ಟ್? ನೀವು ಪಕ್ಕದವ್ರನ್ನ ನೋಡಬೇಡಿ, ನೀವು ಹೇಳಿ ಯಾರು ಮಾಡ್ತೀರಿ. ಯಾರಾದ್ರೂ ಒಬ್ಬರು ಬನ್ನಿ. ನೀವು ಹಾಗೆ ಬಂದಿರಿ. ಯಾರು ಬರ್ತಾರೆ? ಎಸ್, ವೇದಿಕೆ ಅಲ್ಲ, ಏನು ಹೆಸರು? ಲಿಖಿತ. ವೇದಿಕೆಗೆ ಸ್ವಾಗತ. ಓಕೆ ಲಿಖಿತ, ಮೊಬೈಲ್ ಗೇಮ್ಸ್ ಬಗ್ಗೆ ಗೊತ್ತಲ್ಲ? ಗೊತ್ತು, ಆಟ ಆಡ್ತೀರಿ. ಓಕೆ, ಪರವಾಗಿಲ್ಲ. ನನ್ನ ಹತ್ರ ಒಂದು ಗೇಮ್ ಇದೆ, ಅಲ್ಲೇ ನಿಂತ್ಕೊಳ್ಳಿ. ಈ ಗೇಮ್ ಮೊಬೈಲ್ ಗೇಮನ್ನೇ ಹೋಲುವಂಥದ್ದು. ಮೊಬೈಲ್ ಗೇಮನ್ನೇ ಪರಿವರ್ತಿಸಿ ನಾನು ವೇದಿಕೆಗೆ ಅಳವಡಿಸಿಕೊಂಡು ಜಾದು ಮೂಲಕ ಮಾಡಿ ತೋರಿಸ್ತಾ ಇದ್ದೇನೆ. ರೈಟ್? ಓಕೆ, ಮ್ಯಾಜಿಕ್ ಅನ್ನೋದು ಹಾಗೆ ವಸ್ತುಗಳನ್ನು ಜೋಡಿಸಿಕೊಂಡಿದ್ದೇನೆ. ನಮ್ಮ ಬುದ್ಧಿಯ ಚಾಣಾಕ್ಷತನವನ್ನು ತೋರಿಸಬೇಕಾಗಿದೆ. ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಬೇಕಾಗಿದೆ. ಅಂದರೆ ಮೊಬೈಲ್ ಗೇಮ್ ಮುಗಿಯೋ ಮೊದಲೇ ನಾವು ಆಟ ಆಡಬೇಕು. ರೈಟ್? ನನ್ನಲ್ಲಿ ಇಲ್ಲಿ 6 ಕಲರ್ನ ಬ್ಯಾಗ್ಗಳಿವೆ. ರೈಟ್? ಈ 6 ಕಲರ್ನ ಬ್ಯಾಗ್ಗಳಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಇದೆ. ಪ್ರತಿಯೊಂದರಲ್ಲಿಯೂ ಗೋಲ್ಡ್ ಇದೆ. ಬಳೆ ಇರ್ಬೋದು, ಚೈನ್ ಇರ್ಬೋದು, ಉಂಗಿಲ್ ಇರ್ಬೋದು, ಏನಿದೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದರ ಓನರ್ ಹಿಂದೆಗಡೆ ಇದ್ದಾರೆ. ಅದರ ನಾನು ಹಿಂದೆ ತಿರುಗಿ ನೋಡಲ್ಲ. ಗೇಮ್ಗಾಗಿ ತಂದಿದ್ದೇನೆ, ಕೇಳಿ ತಂದಿದ್ದೇನೆ. ಈ ಗೇಮಲ್ಲಿ ನೀವು ಗೆದ್ದರೆ ಆ ಗೋಲ್ಡ್ ನಿಮಗಾಗತ್ತೆ. ಸೋತ್ರೆ ಅದು ಮತ್ತೆ ನಾನು ಹಿಂದೆ ತಿರುಗಿ ನೋಡಲ್ಲ. ಹಿಂದೆ ಇದ್ದಾರೆ ಅದರ ಓನರ್. ಹಾಗೆ ಪರವಾಗಿಲ್ಲ. ಇಲ್ಲಿ ನೋಡಿ, 6 ಕಲರ್ನ ಕಾಳುಗಳಿವೆ. ಕಾಣಿಸ್ತಿದ್ಯಾ? 6 ಕಲರ್ನ ಕಾಳುಗಳಿದೆ. ಇದೇ ಕಲರ್ನ ಬ್ಯಾಟ್ಗಳಿವೆ. ರೈಟ್? ಓಕೆ, 6 ಕಲರ್ನ ಕಾರ್ಡ್ಗಳನ್ನ ನಾನು ಇದರೊಳಗಡೆ ಇಟ್ಟಿದ್ದೇನೆ. ಅಲ್ಲಿ 6 ಬ್ಯಾಗ್ ಇದೆ. ಸರಿಯಲ್ಲ? ಮೋಸ ಹೋಗ್ಬಾರ್ದು. ಏನೋ ರಿಲಿ ವಿಸಿಟ್ ಆಫ್ ಮೈ 6 ಕಲರ್ನ ಕಾರ್ಡ್ ಇದೆ. ಇದನ್ನ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನನ್ನ ಫ್ರೆಂಡ್ ವೇದಿಕೆಗೆ ಬಂದಿದ್ದಾರೆ. ಮೊಬೈಲ್ ಗೇಮ್ ಆಡ್ತಾ ಇದ್ದಾರೆ. ಇಲ್ಲಿ 6 ಕಲರ್ನ ಬ್ಯಾಗಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಇದೆ. ಅವರ ಕೈನಲ್ಲಿ 6 ಬ್ಯಾಗ್ ಇದೆ. ಕಲರ್ನ 6 ಕಾರ್ಡ್ಗಳಿದೆ. ಆ 6 ಕಾರ್ಡ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿದ್ದೀರಾ? ಓಕೆ ಮಕ್ಕಳೇ, ನಾನು ಈ ಗೇಮಲ್ಲಿ ಸೋತ್ರೆ ಈ ಗೋಲ್ಡನ್ನು ಅವ್ರಿಗೆ ಕೊಡಬೇಕಾಗತ್ತೆ. ನಾನು ಮಾಡ್ತಾ ಇರೋದು ಮ್ಯಾಜಿಕ್. ಹಾಗಾಗಿ ಕಡಬರ ಓಕೆ, 6 ಕಾರ್ಡಲ್ಲಿ ಅವರ ಒಂದು ಕಾರ್ಡನ್ನ ನಿಮಗೆ ಇಷ್ಟ ಬಂದ ಒಂದು ಕಾರ್ಡನ್ನ ಚಾಯ್ಸ್ ಮಾಡಿ. ಓಪನ್ ಮಾಡೋದು ಬೇಡ, ನೋಡೋದು ಬೇಡ. ಯಾವ್ದಾದ್ರು ಒಂದು ಉಳಿದದ್ದು ನನಗೆ ಕೊಡಿ. ರೈಟ್? ನಿಮ್ಮ ಮೈಂಡ್ ಚೇಂಜ್ ಮಾಡ್ಬೇಕಂತ ಇದೆಯಾ? ಇಲ್ಲ? ಶೂರ್, 100%, ನೋ ಡೌಟ್. ಚೇಂಜ್ ಮಾಡ್ಬೇಕಂತ ಇದ್ರೆ ಮಾಡಿ.
ಓಕೆ ಚೇಂಜ್ ಮಾಡಬೇಕಾಗಿದೆ ಇಲ್ಲ ಲಾ ಓಕೆ ಈಗ ಏನು ಹೆಸರು ಹೇಳ್ತಾ ಈ ಗೋಲ್ಡ್ ಗೇಮಲ್ಲಿ ನನಗೆ ಹೆಸರು ಮಾಡ್ತಾ ಇತ್ತು ಪರವಾಗಿಲ್ಲ ಲಿಖಿತ ಒಂದು ಕಾರ್ಡನ್ನು ಚಾಯ್ಸ್ ಮಾಡ್ತೀನಿ ಈಗ ಲಿಖಿತದ ಚಾಯ್ಸ್ ಈ ಕಡೆ ಲಿಖಿತ ಚಾಯ್ಸ್ ಮಾಡಿದ ಈ ಕಾರ್ಡ್ ಯಾವ ಕಲರ್ ಇದೆಯೋ ಆ ಕಲರಿನ ಬ್ಯಾಗ್ನಲ್ಲಿರುವ ಗೋಲ್ಡ್ ಅವರದಾಗತ್ತೆ ಹಾಗೆ ನೀವು ಆಯ್ಕೆ ಮಾಡಿದ ಕಲರ್ ಯಾವುದು ಬ್ಲೂ ಅನ್ನು ಆಯ್ಕೆ ಮಾಡಿದ್ದಾರೆ ರೈಟ್ ಈಗ ಬ್ಲೂ ಕಲರ್ನ ಬ್ಯಾಗಲ್ಲಿ ಏನಿದೆಯೋ ಆ ಗೋಲ್ಡ್ ಅವರದಾಗತ್ತೆ ಉಳಿದದ್ದೆಲ್ಲ ನನಗೆ ವಾಪಸ್ ಬರುತ್ತೆ ಚೆಕ್ ಮಾಡೋಣ ಲಿಖಿತ ಅವರ ಆಯ್ಕೆ ಬ್ಲೂ ಒಂದು ನಿಮಿಷ ಅದೇ ಅಲ್ಲಿದೆ ಕರೆಕ್ಟ್ ಅಲ್ವಾ ಮ್ಯಾಜಿಕ್ ಅಂದ್ರೆ ನೋಡ್ತಾರೆ ಒಂದು ವೇಳೆ ಇದು ಯಾವ ಕಲರ್ ಪಿಂಕ್ ಕಲರ್ ಅನ್ನ ಲಿಖಿತ ಅವರು ಆಯ್ಕೆ ಮಾಡ್ತಿದ್ರೆ ಅವರಿಗೆ ಸಿಗ್ತಾ ಇತ್ತು ಮುತ್ತಿನ ಸರ ನಿಮ್ಮ ಆಯ್ಕೆ ಬ್ಲೂ ಓಕೆ ಇದು ನನಗೆ ಇನ್ನು ಯಾವ ಕಲರ್ ಇದು ಮಾಡೋಣ ಇದು ಯಾವ ಕಲರ್ ಗ್ರೀನ್ ಗ್ರೀನ್ ಕಲರ್ ಅನ್ನ ಕಾರ್ಡ್ ಅನ್ನು ಅವ್ರು ಆಯ್ಕೆ ಮಾಡ್ತಿದ್ರೆ ಅವ್ರಿಗೆ ಸಿಗ್ತಾ ಇತ್ತು ಇದೆ ಗೋಲ್ಡನ್ ಗ್ರೀನ್ ಓಕೆ ಅವರ ಆಯ್ಕೆ ಬ್ಲೂ ಸೊ ಅದು ಒಂದು ವೇಳೆ ಅವರು ಆರೆಂಜ್ ಕಲರ್ನ ಆಯ್ಕೆ ಮಾಡ್ತಾ ಇದ್ರೆ ಅವರಿಗೆ ಸಿಗ್ತಾ ಇತ್ತು ಗೋಲ್ಡನ್ ವಾಚ್ ಓಕೆ ಅದನ್ನು ಅವರು ಕಲ್ತ್ಕೊಂಡ್ರು ಇನ್ನೇನಿದೆ ನೋಡೋಣ ಅವರು ಒಂದು ನಿಮಿಷ ಇದನ್ನು ಆಯ್ಕೆ ಮಾಡ್ತಾ ಇದ್ರೆ ಅವರಿಗೆ ಸಿಗ್ತಾ ಇತ್ತು ಅದನ್ನು ಕೂಡ ಅವರು ಕಳ್ಕೊಂಡ್ರು ಅವರು ಆಯ್ಕೆ ಒಂದು ವೇಳೆ ಅವರು ಎಲ್ಲವನ್ನ ಆಯ್ಕೆ ಮಾಡ್ತಾ ಇದ್ರೆ ಅವರಿಗೆ ಸಿಗ್ತಾ ಇತ್ತು ಅದನ್ನು ಕಳ್ಕೊಂಡ್ರು ಓಕೆ ಪರವಾಗಿಲ್ಲ ಇನ್ನೊಂದು ಗೋಲ್ಡ್ ಇದೆ ಇದು ಅವರ ಆಯ್ಕೆ ಆಗಿದೆ ಲಿಖಿತ ಅವರ ಆಯ್ಕೆ ಬ್ಲೂ ಕಲರ್ ಅನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಇದರೊಳಗೆ ಏನಿದೆಯೋ ಅದು ಅವರದಾಗತ್ತೆ ಇದರಲ್ಲಿದೆ ಗೋಲ್ಡನ್ ಎಸ್ ತೆಗೀರಿ ಅದು ಗೋಲ್ಡ್ ಇದೆ ನೋಡಿ ಬರ್ತಿದೆ ಗೋಲ್ಡ್ ನಾನು ಸುಮ್ಮನೆ ಇರಲಿಲ್ಲ ನನಗೆ ಗೋಲ್ಡ್ ಅಂತ ಬಂದಿದೆ ಆದರೆ ಮಾರಿ ಗೋಲ್ಡ್ ಮಿಸ್ಟೇಕ್ ನಿಮ್ಮ ಆಯ್ಕೆ ಬ್ಲೂ ಅದೇ ನಿಮಗೆ ಸಿಕ್ಕಿದೆ ಥ್ಯಾಂಕ್ ಯು ಮಕ್ಕಳೇ ಈ ವಿಡಿಯೋ ಗೇಮ್ ಅನ್ನೋದು ಇಷ್ಟೇ ಮಕ್ಕಳೇ ನಿಮ್ಮನ್ನು ಮಂಗ ಮಾಡೋದಕ್ಕೆ ನಿಮ್ಮನ್ನು ಮೋಸ ಮಾಡೋದಕ್ಕೆ ಯೂಸ್ ಮಾಡುವಂತಹ ಹಣ ಮಾಡಲಿಕ್ಕೆ ಮಾಡುವಂತಹ ಗೇಮ್ ವಿಡಿಯೋ ಗೇಮ್ ಆದ್ದರಿಂದ ಅಂತಹ ದುಶ್ಚಟಗಳಿಗೆ ಬಲಿಯಾಗಬೇಡಿ ವಿಡಿಯೋ ಗೇಮ್ ಆಡಬೇಡಿ ವಿದ್ಯಾವಂತರಾಗಿ ಹಣ ಸಂಪಾದನೆ ಮಾಡಿ ಇಂಥ ಜಾಲಗಳನ್ನ ಬೇಡ ಥ್ಯಾಂಕ್ ಯು ಎಸ್ ನನ್ನ ಮುಂದಿನ ಮ್ಯಾಜಿಕ್ಗೆ ಇಲ್ಲಿ ಗಾರ್ಡನ್ಸ್ ಇದ್ದಾರಾ ಅಥವಾ ಇಲ್ಲಿಯ ಟೀಚರ್ಸ್ ಯಾರಿದ್ದಾರೆ ಬರಬೇಕು ವಾರ್ಡನ್ ಟೀಚರ್ಸ್ ಅಥವಾ ಹೆಲ್ಪ್ ಮಾಡಲಿಕ್ಕೆ ಬರಬೇಕು ಟೆಸ್ಟ್ ಮಾಡಬೇಕು ಕೂತ್ಕೊಳ್ಳಿ ನಾನು ಆವಾಗಲೇ ಹೇಳಿದಾಗೆ ಮ್ಯಾಜಿಕ್ ಅನ್ನೋದು ವೆರಿ ಗುಡ್ ನನ್ನ ಕೈ ಹೋಗಿ ಬಂತು ನನ್ನ ಖರ್ಚುಪಲ್ಲಿ ಬ್ಯಾಚ್ ಬಂತು ಅವರ
ಯಾರತ್ರ ವಾಚ್ ಇದೆಯಾ? ವಾಚ್ ಅನ್ನ ಇಲ್ಲಿ ಯಾರಾದ್ರೂ ಒಬ್ಬರಿಗೆ ಕೊಟ್ಬಿಡಿ. ಎಸ್, ವೇದಿಕೆಗೆ ಸ್ವಾಗತ. ಇಬ್ಬರು ಕೂಡ ವೇದಿಕೆಗೆ ಸ್ವಾಗತ. ಓಕೆ, ಮ್ಯಾಜಿಕ್ ಅನ್ನೋದು ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲ ಪ್ರಾಯದ ಎಲ್ಲ ವರ್ಗದ ಜನರ ಮನ ರಂಜಿಸ್ತದೆ ಅನ್ನೋದು ನಮ್ಮ ಹಲವಾರು ಪ್ರದರ್ಶನ ನೀಡಿ ನಮ್ಮ ಅನುಭವ. ಹಾಗಾಗಿ ದೊಡ್ಡವರು ಕೂಡ ಈಗ ಭಾಗವಹಿಸಬೇಕು ಅನ್ನೋ ಕಾರಣದಿಂದ ನಾನು ನಿಮ್ಮನ್ನು ಆಹ್ವಾನಿಸಿದೆ. ಈ ಮ್ಯಾಜಿಕ್ ಏನಂದ್ರೆ, ನನ್ನ ಹತ್ರ ಒಂದು ರೋಪ್ ಇದೆ. ಈ ರೋಪನ್ನ ಮಾಯಕತೆ ನಿಜ ನನಗೆ ಖುಷಿ ಆಯ್ತು ಅಂತಂದ್ರೆ, ಅದು ನಮ್ಮ ಜಾತಿ ಮಿತ್ರರಾದ ಕುದುರೆಡಿ ಗಣೇಶ ಅವರದ್ದೇ ನನಗೂ ಅದು ಬಹಳ ಇಷ್ಟದ ಮ್ಯಾಜಿಕ್. ಅದನ್ನ ಬೇರೆ ಯಾರು ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಅದು ಅವರ ಫೇವರೇಟ್. ಅದು ನಮ್ಮ ಖುಷಿ. ನಮ್ಮ ಭಾರತದ ಸಾಂಪ್ರದಾಯಿಕ ಜನಪದವನ್ನ ಅತ್ಯಂತ ಮೇಲಕ್ಕೊಂಡಂತ ಜಾದೂಗಾರ ಕುದುರೆಡಿ ಗಣೇಶ್. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಹಾಗೆ ರೋಪ್ ಮ್ಯಾಜಿಕ್, ನನ್ನ ಹತ್ರ ಒಂದು ರೋಪ್ ಇದೆ. ಸ್ವಲ್ಪ ಮಟ್ಟಿಗೆ ವಾಚನ್ನು ಅಲ್ಲಿ ಇಟ್ಟುಬಿಡಿ ಟೇಬಲಲ್ಲಿ. ಓಕೆ ಮೇಡಮ್, ವಾಚ್ ಬಗ್ಗೆ ಭಯ ಬೇಡ. ರೋಪನ್ನು ಚೆಕ್ ಮಾಡಿ, ರೋಪನ್ನು ಸರಿಯಾಗಿ ಚೆಕ್ ಮಾಡಿ. ಎಲ್ಲಾದ್ರೂ ಜಾಯಿಂಟ್ಸ್ ಇದೆಯಾ ಅಂತ ನೋಡಿ. ಜಾಯಿಂಟ್ಸ್ ಇದೆಯಾ ಅಂತ ನೋಡಿ. ಎಲ್ಲಾದ್ರೂ ಪರ್ಫೆಕ್ಟ್ ಚೆಕ್ ಮಾಡಿ. ನೀವು ಬರೀ ಮಕ್ಕಳನ್ನು ಮಾತ್ರ ಪರೀಕ್ಷೆ ಮಾಡ್ತೀರಾ, ಇದನ್ನು ಪರೀಕ್ಷೆ ಮಾಡಲ್ಲ ಅಂತ ಅವ್ರಿಗೆ ಡೌಟ್ ಕೊಡಬಾರ್ದು. ಸರಿಯಾಗಿ ಚೆಕ್ ಮಾಡಿ. ಪರ್ಫೆಕ್ಟ್ ಆಗಿದೆ. ನೀವು ರೋಪ ಹೇಳ್ಕೊಳ್ಳಿ, ಚೆಕ್ ಮಾಡ್ತಾ ಇರಿ. ನೀವು ಈ ಫೋನ್ ತಗೊಳ್ಳಿ. ಚೆಕ್ ಮಾಡ್ತಾನೆ ಈಗ ಮುಂದೆ ಈಗ ನೀವಿಬ್ಬರು ಸೇರಿ ನನ್ನನ್ನ ಈ ರೋಪಿನ ಸಹಾಯದಿಂದ ಬಂಧಿಸ್ಬೇಕು. ಗಟ್ಟಿ ರೈಟ್. ವಾಚ್ ಅಲ್ಲೇ ಇದೆ. ಈ ರೋಪನ್ನ ಚೆಕ್ ಮಾಡಿದ್ರಲ್ಲ, ಪರೀಕ್ಷೆ ಮಾಡಿದ್ರಲ್ಲ, ಹಾಗೆ ಈ ರೋಪನ್ನ ಹೀಗೆ ನಾವು ಹಾಕ್ತೇನೆ. ನೀವು ಇದನ್ನ ಟೈಟ್ ಮಾಡಿ, ಗಟ್ಟಿ ಮಾಡಿ. ರೈಟ್. ನನ್ನ ಕಾಲು ರೋಪ್. ಆ ರೋಪಿನ ಮೇಲೆ ನನ್ನ ಕೈಯನ್ನ ಹೀಗೆ ಇಡ್ತಾ ಇದ್ದೇನೆ. ಕೈಯ ಮೇಲಿಂದ ನಾಟ್ ಹಾಕಬೇಕು. ಕೈಯ ಮೇಲಿಂದ ನಾಟ್ ಹಾಕಿ, ಗಂಟು ಹಾಕಿ, ನಾಟ್ ಹಾಕಿ, ಗಂಟೆ ಮೇಲೊಂದು ಗಂಟೆ ಟೈಟ್ ಮಾಡಿ, ಟೈಟ್ ಮಾಡಿ, ಟೈಟ್ ಮಾಡಿ. ರೋಪ್ ನನಗೆ ಇನ್ನೊಂದು ರೋಪ್ ಹಾಕಿ, ಗಂಟು ಹಾಕಿ, ಆ ಗಂಟು ಜಾರ್ ಹಾಕಿ, ಇನ್ನೊಂದು ಗಂಟು ಹಾಕಿ ಟೈಟ್ ಮಾಡಿ. ಮೇಡಮ್ ನೀವು ಟೈಟ್ ಮಾಡಿ. ಹೇಳಿ, ಲೂಸ್ ಆಗಿದೆ. ಟೈಟ್ ಮಾಡಿ, ಟೈಟ್ ಮಾಡಿ. ಹೇಳಿ, ಟೈಟ್ ಮಾಡಿ. ಟೈಟ್ ಮಾಡಿ. ಲೂಸ್ ಆಗ್ತಾ ಇದೆ, ಟೈಟ್ ಮಾಡಿ. ಟೈಟ್ ಮಾಡಿ. ಟೈಟ್ ಹೇಳಿದ್ದೀರ. ಓಕೆ, ಪರವಾಗಿಲ್ಲ. ಕೌಂಟ್ ಮಾಡ್ತೀರಾ? ಎಷ್ಟು ಗಂಟಿದೆ ಅಂತ ಲೆಕ್ಕ ಮಾಡಿ. ಎಷ್ಟು ಗಂಟೆ ಹಾಕಿದ್ರಿ? 6 ಗಂಟೆ ಹಾಕಿದ್ರಿ. ಓಕೆ, ರೈಟ್. ರೋಪ್ ಬಿಡಿ, ರೋಪ್ ಬಿಡಿ. ಮೇಡಮ್ ಅಲ್ಲೇ ವಾಚ್ ಇದೆ ನೋಡಿ, ಅಲ್ಲೇ ಇದೆ. ವಾಚ್ ವರ್ಕ್ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡಿ ಶಾಸಕ ನೀವು. ಆಗ್ತಾ ಇದೆ. ಪರ್ಫೆಕ್ಟ್. ನಡೀತಾ ಇದೆ. ಓಕೆ, ಪರವಾಗಿಲ್ಲ. ಈಗ ನಾನು ಕೋಟ್ ತಗೊಳ್ಳಿ. ಕೋಟ್ ಇದೆ. ಆ ಕೋಟನ್ನು ಚೆಕ್ ಮಾಡಿ. ಅದರಲ್ಲೆಲ್ಲರೂ ಚೂರಿ, ಪ್ಲೇಟ್, ನೈಫ್, ಸೀಸರ್ ಏನಾದರೂ ಇದೆಯಾ ಅಂತ ನೋಡಿ.
ಚಳಿ ಮಕ್ಕಳಿಗೆ ಡೌಟ್ ಇಲ್ಲ ನೋಡಿ. ಮ್ಯಾಜಿಕ್ ಅಂದ್ರೆ ಓಕೆ ಸರಿ ಸರಿ ಅದನ್ನ ನನ್ನ ಕೈ ಕವರ್ ಮಾಡಿ ನನ್ನ ಕೈ ಕವರ್ ಮಾಡಿ ಎಸ್ ಹಾಗೆ ನೀವೇ ಇಟ್ಕೊಳ್ಳಿ. ಇಲ್ಲ ನಾನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿಲ್ಲ. ಕೋಟ್ ತೆಗಿರಿ ಕೋಟ್ ತೆಗಿರಿ. ನಾನಿಬ್ರು ಫ್ರೆಂಡ್ಸ್ ನನಗೆ 6 ನಾಟ್ ಹಾಕಿ ಬಂಧಿಸಿದ್ದಾರೆ ಮಕ್ಕಳೇ. ಈ 6 ನಾಟ್ ಹಾಕೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಯ್ತು? 6 ನಾಟ್ ಎಷ್ಟು ಟೈಮ್ ಬೇಕಾಯ್ತು? 3 ನಿಮಿಷ. ನಾನು 3 ಅಂತ ತಗೊಳ್ಳ? ಓಕೆ. ನನ್ನಿಬ್ರು ಫ್ರೆಂಡ್ಸು 3 ನಿಮಿಷದಲ್ಲಿ 6 ನಾಟ್ 6 ನಾಟ್ ಹಾಕಿ ಗಂಟೆ ಹಾಕಿ ನನ್ನನ್ನು ಇದ್ದೆ. ನಾನೀಗೇನಾದ್ರೂ ಮ್ಯಾಜಿಕ್ ಮಾಡಿ ತೋರಿಸೋದಾದ್ರೆ 6 ನಿಮಿಷ 3 ನಿಮಿಷದ ಒಳಗಡೆ ಮಾಡಿ ತೋರಿಸ್ಬೇಕು, ರೈಟ್? ಓಕೆ. ವಾಚ್ ಹೊತ್ತಾಗ್ತಾ ಇದೆ ಮೇಡಮ್. ಮಕ್ಕಳೇ ಮೇಡಮ್ ವಾಚ್ ನೋಡ್ತಾ ಇದ್ದಾರೆ. ನಾವು ರೆಡಿ ವಾಚ್ ಓಪನ್ ಮಾಡಿ. ಮಕ್ಕಳೇ ನನಗೆ ಮ್ಯಾಜಿಕ್ ಸ್ಟಾರ್ಟ್ ಮಾಡೇ ಇಲ್ಲ. ನಾನಿನ್ನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿಲ್ಲ. ನನ್ನಿಬ್ಬರು ಫ್ರೆಂಡ್ಸ್ 3 ನಿಮಿಷದಲ್ಲಿ 6 ನಾಟ್ 6 ಗಂಟೆಗೆ ನಾನು ಬಳಸಿದರೆ ನೀವು ಕೂಡ ವಾಚ್ ಅನ್ನ ನೋಡ್ತಾ ಇರಿ. ಫೋಟೋನ ರೆಡಿಯಾಗಿ ಇಟ್ಕೊಳ್ಳಿ. ನಾನು ರೆಡಿ 1 2 3 ಅಂತ ಹೇಳಿದ್ರೆ ರೆಡಿ 1 2 3 ಅಂತ ಹೇಳುವಾಗ ನೀವು 3 ನಿಮಿಷದಲ್ಲಿ ಹಾಕಿದ 6 ಗಂಟೆಗಳಿಂದ ಹೊರಗೆ ಬರುವುದಕ್ಕೆ ನನಗೆ ಎಷ್ಟು ಸಮಯ ಬೇಕು? 1 ನಿಮಿಷ. ವಾಚ್ ಮಾಡ್ತಾ ಇರಿ. ರೆಡಿ ಕವರ್ ಮಾಡಿ.